ಇವತ್ತು ನಮ್ಮ ಜೊತೆ ಮುಗ್ಧ ಮನಸ್ಸಿನ ಗಟ್ಟಿಗಿತ್ತಿ, ಜಿಮ್ ಮಾಡೋಕ್ಕೂ ಸೈ, ಗದ್ದಲಿಳ್ದು ಕೆಲಸ ಮಾಡೋಕ್ಕೂ ಜೈ. ಮತ್ತೆ ಬಿಗ್ ಬಾಸಿಗೆ ಹೋಗಕ್ಕೆ ದೇವ್ರು ಬಂದು ಹೊರ ಕೊಟ್ರು. ಮತ್ತೆ ಮಲ್ಲಮ್ಮ ನೀವು ಬಂದಿದ್ರಾ, ನಿಮ್ಗೆ ಅನ್ಯಾಯ ಆಗಿದೆ, ಮತ್ತೆ ವಾಪಸ್ ಹೋಗಿ ಅಂತಂದ್ರೆ ಖುಷಿಯಾಗಿ ಹೋಗ್ಬಿಡ್ತೀನಿ. ಇಲ್ಲಿ ಮಲ್ಲಿ ಟ್ರಿಕ್ ಏನ್ ನಡೀತಿತ್ತು ಜೋಡಿಗಳು? ಅಲ್ಲ, ಬಿಗ್ ಬಾಸ್ ಒಳಗಡೆ ನಿಮಗೆ ಸಖತ್ ಮಾತಿನ ಮಲ್ಲಿ ಜಗಳ ಗಂಟಿ ಅಂದ್ರೆ ಯಾರು ಅನ್ಸುತ್ತೆ? ಹೊರಗಿನವ್ರಿಗೆ ನೋಡೋದಕ್ಕಿಂತ ಇವ್ ನಿಜವಾದ ಜಗಳ ಅಂತ ನಂಗೆ ಇವ್ ನಿಜವಾದ ಜಗಳನೇ ಅಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರ್ತಾರೆ, ನೀವೆಲ್ಲರೂ ನಿಂತ್ಕೊಂಡು ಎದ್ದು ನಿಂತ್ಕೊಂಡು ಎಲ್ಲರೂ ಚಪ್ಪಾಳೆ ತಟ್ತಾ ಇರ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ ಗೊತ್ತಾ? ನೆನ್ಪಿದ್ಯಾ ನೀವೇನ್ ಮಾಡ್ತೀರಾ ಅಂತ? ಏನ್ ಮಾಡ್ತಿದ್ದೆ, ಮತ್ತೆ ಚಿಕ್ಕ ವಯಸ್ಸಿಗೆ ಹೋಗಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೊರ ಕೊಟ್ಬಿಟ್ರ, ಹೋಗ್ತೀರಾ? ಕೊಟ್ರಲ್ರಿ ಬಿಗ್ ಬಾಸ್ ಮನೆಯಲ್ಲಿ ಓದೇವಲ್ಲ ಕಾಲೇಜ್. ಮಾನ ಮುಚ್ಚದ್ದಾಗದಂದ್ರೆ ಏನ್ರಿ? ನಿಮಗೆ ಅವ್ರು ನಾಟಕ ಮಾಡ್ತಾ ಇದಾರೆ ಅನ್ನಿಸ್ಲಿಲ್ವಾ? ಅಮ್ಮ ಅಥವಾ ಅಜ್ಜಿ ಅಂತ ಅನ್ಕೊಂಡು ಅವ್ರು ಆಟ ಆಡೋಕ್ಕೋಸ್ಕರ ಹೊರಗಡೆ ಬಂದ ತಕ್ಷಣ ಸುದೀಪ್ ಅವ್ರು ಹಗ್ ಮಾಡ್ಕೊಂಡು ಮಲ್ಲಮ್ಮ ಅವ್ರಿಗೆ ವಿಶೇಷವಾದ ಬೀಳ್ಕೊಡುಗೆ ಸಿಕ್ತು. ವಿಶೇಷವಾಗಿ ರೆಡ್ ಕಾರ್ಪೆಟ್ ಹಾಕಿ ಎರಡ್ ಕಡೆ ಅದೊಂದು ಖುಷಿ ಆಯ್ತು, ಯಾರಿಗೂ ಮಾಡಿಲ್ಲ ಅಂತ. ಹಂಗ ನನ್ನ ಪ್ರೀತಿಯ ವೀಕ್ಷಕರಿಗೆ ಯು ಅಂಡ್ ಮೀ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮುಗ್ಧ ಮನಸ್ಸಿನ ಗಟ್ಟಿಗಿತ್ತಿ, ಜಿಮ್ ಮಾಡೋಕ್ಕೂ ಸೈ, ಗದ್ದಲಿಳ್ದು ಕೆಲಸ ಮಾಡೋಕ್ಕೂ ಜೈ. ಅವ್ರು ಯಾರು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಮಾಡೋದೇ ಬೇಡ, ನಮ್ಮ ಮಲ್ಲಮ್ಮ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಲಮ್ಮ ಅವರೇ. ನಮಸ್ಕಾರ ರೀ. ಹೇಗಿದ್ದೀರಾ? ಆರಾಮಿ ನೋಡ್ರಿ, ನೀವ್ ಹೇಗಿದ್ದೀರಿ? ಆರಾಮಿ ನೋಡ್ರಿ. ನಾವು ಸೂಪರ್ ಆಗಿದ್ದೀವಿ ಮಲ್ಲಮ್ಮ ಅವರೇ. ನಾವು ಸೂಪರ್ ಆಗಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಸ್ವಲ್ಪ ಹೊರಗಡೆ ಬಂದಿದ್ದು ಬೇಜಾರಾಯ್ತ್ರಿ. ಬೇಜಾರಾಯ್ತು. ಆಯ್ತು, ಬಿಗ್ ಬಾಸ್ ಬಿಟ್ಬಿಡಿ, ಬೆಂಗಳೂರು ಬಿಟ್ಬಿಡಿ, ಹಳ್ಳಿನಲ್ಲಿ ಹೆಂಗಿದ್ರಿ? ಹಳ್ಳಿನಲ್ಲಿ ಮತ್ತೆ ಹಳ್ಳಿನಲ್ಲಿ ಜೀವನ ಮಾಡಕ್ ಕಷ್ಟ ಅಲ್ರಿ. ಕಷ್ಟ ಅಂದ್ರೆ ಹೊಲ್ಕೋಬೇಕು, ಮನೆಗೆ ಬರ್ಬೇಕು, ಹೊಲದ ಕೆಲಸ ಮಾಡ್ಬೇಕು. ಅದಕ್ಕೆ ನಾನು ಹೇಳ್ದು ಗದ್ದದಲ್ಲಿ ಕೆಲಸ ಮಾಡೋಕ್ಕೂ ಜೈ ಮಲ್ಲಮ್ಮ. ಎಲ್ಲದಕ್ಕೂ ಗಟ್ಟಿಯಾಗಿ ನಿಂದಿರ್ಬೇಕಲ್ರಿ. ಚಿಕ್ಕ ವಯಸ್ಸಿಂದ ಹೇಗಿತ್ತು ಜೀವನ ಮಲ್ಲಮ್ಮ ಅವ್ರದ್ದು? ಚಿಕ್ಕ ವಯಸ್ಸದಿಂದ ಕೇಳತ್ರಿ ಕಷ್ಟ. ಮತ್ತು ಚಿಕ್ಕ ವಯಸ್ಸಲ್ಲಿ ದನ ಕಾಯೋದು, ಎಮ್ಮೆ ಕಾಯೋದು, ಹೊಲಕ್ಕೆ ಹೋಗೋದು, ಜೋಳದ ಹೊಲಕ್ಕೆ ಅಕ್ಕಿ ಹೊಡಿಯೋದು, ಬರಾಗ ಒಂದು ಅಲ್ಲಿ ಮೇವು ಹುಲ್ ತರೋದು, ದನಗಳಿಗೆ ಹಾಕೋದು. ಅದೇ ರೀ. ಬಿಸಿಲು ಜಾಸ್ತಿ ನಾವು ಊರ್ ಕಡೆ? ತುಂಬಾ ಜಾಸ್ತಿ ರೀ ಬಿಸಿಲು ಊರ್ ಕಡೆ. ಮದ್ವೆ ಬೇಗ ಆಗ್ಬಿಟ್ರಿ? ಮದ್ವೆ ಬೇಗ ಆಯ್ತು ನೋಡ್ರಿ. ಅವಾಗ ಗೊತ್ತಿತ್ತ ಮಲ್ಲಮ್ಮ ಅವ್ರೆ ಸಂಸಾರ ಸಂಭಾಳಿಸ್ಬೇಕು ಅಥವಾ ಕಷ್ಟ ಅನ್ನೋದು? ಮೈ ತುಂಬಾ ಕಷ್ಟ ಇರುತ್ತೆ. ಅಂತ ಸಂದರ್ಭದಲ್ಲೂ ಮದುವೆ, ಮಕ್ಕಳು ಹೇಗ್ ಸಂಭಾಳಿಸ್ತೀರಿ ಮಲ್ಲಮ್ಮ? ಹಂಗಾರ ಹೇಳ್ಕೊಟ್ಟಿರ್ತಾರಲ್ಲ ನಮ್ಮ ಅಮ್ಮ. ಆ ಕಡೆ ನಮ್ ಕಡೆ ಮತ್ತೆ ಅಷ್ಟಕ್ಕೆ ದೊಡ್ಡವ್ರಾಗನ ಹಂಗೆ ಮದ್ವಿ ಮಾಡೋದು. ಬಾಳ ದಿನ ಮನೆಯಲ್ಲಿ ಇಟ್ಕೊಳಲ್ಲ ರೀ. ನೋಡಿ, ನಾವು 32 ವರ್ಷ ಆದ್ರೂ ಇನ್ನು ಮದ್ವೆ ಈ ಕಡೆ ಆಗಲ್ಲ ರೀ ಮದ್ವಿ. ನಮಗ್ 30 ವರ್ಷ ಆಗಟ್ಟಿಗೆ ಎಲ್ಲಷ್ಟು ಮಕ್ಕಳೇ ಮದಿಗೆ ಬಂದಿರ್ತಾರ. ನಮಗ್ 30 ವರ್ಷ ಆಗಟ್ಟಿಗೆ ಮಕ್ಕಳು ಮದಿಗೆ ಬಂದಿರ್ತಾರ. ಮತ್ತೆ ಮಲ್ಲಮ್ಮ ಅವ್ರ ಹಸ್ಬೆಂಡ್ಗೆ ಏನಾಗಿತ್ತು ಮಲ್ಲಮ್ಮ? ಅದೇ ಕುಡ್ದ್ರಿ, ಕುಡ್ದು ಅದು ಬಂದದಲ್ರಿ ಟಾನಿಕ್. ಟಾನಿಕ್ ಕುಡ್ದು. ಯಾಕೆ ಅಲ್ಲ ಬಿಡ್ಸಕ್ ಪ್ರಯತ್ನ ಮಾಡ್ಲಿಲ್ವಾ ಮಲ್ಲಮ್ಮ? ಬಿಡಲ್ಲ ರೀ ಅವ್ರು. ಹೆಂಗ್ ಬಿಡ್ತಾರ? ಹೌದಾ? ಕುಡಿಯೋರು ಹೆಂಗ್ ಬಿಡ್ತಾರ ಹೇಳ್ರಿ? ಅವ್ರಿಗೆ ಎಷ್ಟು ಏಜ್ ಆಗಿತ್ತು ಮಲ್ಲಮ್ಮ? ಅವ್ರಿಗೊಂದು 30 25 ವಯಸ್ಸಿಗೆ ಹೋಗ್ಬಿಟ್ರ? ನಮ್ ಲಗ್ನ ಅದು ಒಂದು 10 ವರ್ಷಿಗೆ. ಚಿಕ್ಕ ವಯಸ್ಸಿಗೆ ಒಂದು 10 ವರ್ಷನೇ ಜೊತೆಲಿ ಇದ್ದಿದ್ದ ಅವ್ರು. ಅದಾದ್ಮೇಲೆ ಮಲ್ಲಮ್ಮ ಯಾಕೆ ಇವಾಗಿನ ಟ್ರೆಂಡ್ ಒಬ್ಬ ಬಿಟ್ಟು ಹೋದ್ರೆ ಇನ್ನೊಬ್ಬನ ಮದುವೆ ಮಾಡ್ಬೋದಿತ್ತಲ್ಲ, ಆಗ್ಬೋದಿತ್ತಲ್ಲ? ಯಾಕಂದ್ರೆ ಮಕ್ಳಿದ್ದು ಚಿಕ್ಕ ಮಕ್ಳು, ನಿಮ್ಗೂ ಎಷ್ಟು ಚೆನ್ನಾಗಿತ್ತು ತಾನೆ? ಅಯ್ಯೋ ಅಂತದ ತಪ್ಪು ಮಾಡಲ್ಲ ರೀ. ನಮ್ ಕಡೆ ಮಕ್ಳಿದ್ದವ್ರ ಗಂಡು ಮಕ್ಳು. ಗಂಡು ಮಕ್ಳಿದ್ರು ನಮ್ ಕಡೆ ಮಾಡ್ಕೊಂಡು ಹೋಗಲ್ಲ. ಎರಡನೇ ಮದ್ವಿ ಒಂದು ಎಣ್ಣೆ ಇರ್ಲಿ ಗಂಡೆ ಇರ್ಲಿ ಮಾಡ್ಕೊಂಡು ಹೋಗಲ್ಲ. ಮಕ್ಳು ಎಷ್ಟು ವರ್ಷ ಇದ್ರು ಇವ್ರು? ಮಕ್ಕಳು ದೊಡ್ಡವ 7 ವರ್ಷನ ಇದ್ದಾರಿ, ಚಿಕ್ಕವ 2 ವರ್ಷನ ಇದ್ದ. ಹೆಂಗ್ ಸಂಭಾಳಿಸಿದ್ರಿ ಮಲ್ಲಮ್ಮ? ಒಬ್ರೇ ಮಾಡ್ದೇವ್ ನೋಡ್ರಿ. ಮತ್ತೆ ಒಬ್ರೇ ಸಂಭಾಳಿಸ್ಬೇಕಲ್ಲ. ಮತ್ತೆ ನಮ್ ಮ್ಯಾಲ ಭಾರ ಬಿದ್ದಿಂದ ನಾವು ಹೊತ್ಕೊಂಡ್ ನಿಂದ್ರೇಬೇಕು. ಹೊತ್ಕೊಂಡ್ ನಿಂದ್ರಕಂದ್ರ ಹೆಂಗ ಜೀವನ ಸಾಗ್ತದ? ಬದುಕಿಸ್ಬೇಕಲ್ಲ ಮಕ್ಕಳು. ದೊಡ್ಡವ್ರು ಮಾಡ್ಬೇಕು. ಏನೋ ಸ್ವಲ್ಪ ನಾವು ದೊಡ್ಡರಾಗಿ ಒಂದು ಅವ್ರಿಗೆ ಸೈ ಪೂರ್ತಿಯನ್ನು ಕಲಿಸ್ಬೇಕಂತ ಆಸೆ ಇತ್ರಿ. ಏನ ದೊಡ್ಡವನಿಗೊಂದು 10 ನಿತ್ಯ ಕಲ್ಸಿರಿ, ಸಣ್ಣವನಿಗೊಂದು 12 ಕಲ್ತಾನ. ಸಾಕ್ ಬಿಡಪ್ಪ ತಿನ್ನ ಕಲಿಲಕತ್ತಿದ್ರ. ದೊಡ್ಡ ಮಗನ ಮದುವೆಗ ಒಂದು ಸಾಲ ಇತ್ತು. ನಡಿಯಪ್ಪ ಬೆಂಗ್ಳೂರಿಗೆ ಸಾಲ ತೀರ್ಸಮಂತ ಅವ್ನಿಗೆ ಸಾಲಿ ಬಿಡಿಸಿ ಕರ್ಕೊಂಬಂದೇವು. ಸಣ್ಣವನಿಗೆ ಏನ್ ಮಾಡ ಅಲ್ಲ, ವಿದ್ಯೆ ಅನ್ನೋದು
ಅದು ಕೆಲಸ ಅದು ಇದು ಬರುತ್ತೆ ವಿದ್ಯೆ ಓದಿದ್ರೆ. ಓದ್ರಿ ಅದು ಇದು ಬರುತ್ತೆ ನೋಡಿ. ನೀವೇನು ಓದಿದ್ರಿ ಮಲ್ಲಮ್ಮ? ನಾವು ಸಾಲಿ ಮೆಟ್ಲೇನೆ ಹತ್ತಿಲ್ಲ ನಾವು. ಅದೇ ಅಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿ. ಯಾಕೆ ಮಲ್ಲಮ್ಮ ನೀವು ಶಾಲೆಗೆ ಅಂದ್ರೆ ತುಂಬಾ ಕಷ್ಟ ಇತ್ತು ಅಲ್ದನೆ ಮನೇಲಿ ಯಾರಿಗೂ ಸ್ಕೂಲಿಗೆ ಕಳಿಸ್ಬೇಕು ಅಪ್ಪ ಅಮ್ಮ ಆತರ ಏನು ಅನ್ಕೊಂಡಿರ್ಲಿಲ್ವಾ? ನಮ್ಮ ಅಪ್ಪನೂ ನಮ್ಗೆ ತಿಳಿತಿದಿಲ್ಲ ಅವಾಗ ಇದಾಗ್ಯಾರ. ನಮ್ಮ ಅಪ್ಪನ ಮಕ್ಕನೇ ನೋಡಿ ನಾನು 2 ವರ್ಷನಕ್ಕೇನು ಇದ್ನತ್ತ ಅಷ್ಟೇ. ನಮ್ಮ ಚಿಕ್ಕ ವಯಸ್ಸು ನಾವು ಅವರಪ್ಪ ಹಂಗೆ ನಮ್ಮ ಅಪ್ಪನ ಹಂಗೆ ಆಗಿದ್ರಿ. ನಮ್ಮ ಅಣ್ಣರಿದ್ರು ಎಲ್ಲರೂ ದೊಡ್ಡವ್ರು, ಎಲ್ಲರೂ ನನ್ಕಿತ್ತ. ನಾನೇ ಚಿಕ್ಕವಳು ಎಲ್ಲರ್ಕಿತ್ತ. ನಾವು 4 ಮಂದಿ ಹೆಣ್ಮಕ್ಳು ರೀ, 2 ಗಂಡು ಮಕ್ಕಳು. ತುಂಬಾ ದೊಡ್ಡ ಸಂಸಾರ. 6 ಜನ. 6 ಜನ. ಮತ್ತು ನಮ್ಮ ಅಣ್ಣನು ಅವನಿಗೆ ಹೊತ್ಕೊಂಡಾರ ಸಂಸಾರ. ಯಾರಿಗೆ ಕಲಿಸ್ಬೇಕು ಯಾರಿಗೆ ಬಿಡಬೇಕು. ನಾವು 4 ಜನ ಹೆಣ್ಮಕ್ಳು, ಒಬ್ರಿಗೆ ಕಲಿಸಿಲ್ಲ ಶಾಲೆ. ಅದು ಗಂಡು ಮಕ್ಳು ಕಲ್ತಿದ್ರು ಅವ್ರು ಸಹ ನಮ್ಮ ಅಣ್ಣರು. ಮತ್ತೆ ಇವಾಗ ನಿಮ್ಗೆ ಏನಾರು ಒಂದು ದೇವ್ರು ಬಂದು ವರ ಕೊಟ್ರೆ ಮತ್ತೆ ಚಿಕ್ಕ ವಯಸ್ಸಿಗೆ ಹೋಗಿ ಸ್ಕೂಲ್ಗೆ ಹೋಗ್ಬೇಕು ಅಂತ ವರ ಕೊಟ್ಬಿಟ್ರೆ ಹೋಗ್ತೀರಾ? ಅಲ್ಲಿ ಕೊಟ್ರಲ್ರಿ ಬಿಗ್ ಬಾಸ್ ಮನೆಯಲ್ಲಿ ಓದೇವಲ್ಲ ಕಾಲೇಜ್. ಅಲ್ಲ ಮತ್ತೆ ನೀವು ಚಿಕ್ಕ ವಯಸ್ಸಿಗೆ ಹೋಗಿ ಮತ್ತೆ ಚಿಕ್ಕ ವಯಸ್ಸಿಂದ ಮತ್ತೆ ಇದ್ಬಾರ್ದು. ಇನ್ನೇನಾಗ್ತದ್ರಿ ಚಿಕ್ಕ ವಯಸ್ಸಿಗೆ ಹೋಗಿ ಮಾಡಕ್ಕ ಬೇಡ. ಇಷ್ಟೇ ಸಾಕಿನ. ಇನ್ನೊಂದು ಆಪ್ಷನ್, ಮತ್ತೆ ಬಿಗ್ ಬಾಸಿಗೆ ಹೋಗಕ್ಕೆ ದೇವ್ರು ಬಂದು ವರ ಕೊಟ್ರು ಮತ್ತೆ ಮಲ್ಲಮ್ಮ ನೀವು ಬಂದಿದ್ರಾ ನಿಮ್ಗೆ ಅನ್ಯಾಯ ಆಗಿದೆ ಮತ್ತೆ ವಾಪಸ್ ಹೋಗಿ ಅಂತಂದ್ರೆ ಖುಷಿಯಾಗಿ ಹೋಗಿ ಬಿಡ್ತೀನಿ. ಈಗಿಂದ ಈ ಕಡೆ ರೈಟ್. ನಿಮ್ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಮ್ಗೆ ಅಲ್ಲಿ ಎಂಟ್ರಿ ಬಂದದ ಅಂತ ರೈಟ್ ಎದ್ದು ಬಿಡ್ತೀನಿ. ನೋಡಿ ಮಲ್ಲಮ್ಮ ನಿಮ್ ಜೋಶ್ ನೋಡಿ. ಮಲ್ಲಮ್ಮ ಅವ್ರಿಗೆ ಎಷ್ಟು ಏಜ್ ಈಗ? ಈಗ 58. 58 ಆದ್ರೂ ಜಿಮ್ಗೆ ಹೋಗ್ತೀರಾ? ಜಿಮ್ಗೆ ಹೋಗ್ತೀವಿ. ಏನಾಯ್ತು ಜಿಮ್ಮಲ್ಲಿ? ಹೆಂಗೆ ಹೋಗ್ಬೇಕು ಅಂತ ಅನ್ನಿಸ್ತು? ಯಾರು ಕರ್ಕೊಂಡು ಹೋಗಿದ್ರು? ಅಲ್ಲಿ ಶಿವರಾಜ್ ಕಲಿಸ್ತ ಯಾರ 1-2-3 ಮಾಡಿಸಿದ್ರು. ಆದ್ರೂ ಅಷ್ಟು ವೆಯ್ಟ್ ಅದು 5 kg ಕಡಿಮೆ ಅಂತಂದ್ರಲ್ಲ ವೆಯ್ಟ್ನ ನೀವು? ಕಡಿಮೆ ಇತ್ತದಿನ. ಎಷ್ಟು kg ವೆಯ್ಟ್ ಎತ್ತಿದ್ದೀರಾ ನೀವು? ಒಂದು 4-5 kg ಅಂತೂ ನಿಮಗೆ ಏನು ಇಲ್ಲ. ಸೊ ಎಷ್ಟು kg ಎತ್ತಿದ್ರಿ? 20 kg ಎತ್ಬೋದು. 20 kg ಎತ್ಬೋದು ಆರಾಮಾಗಿ. ದೇವ್ರೇ ನೋಡಿ, ಯಾರ ಬಾಡಿ ಬಿಲ್ಡರ್ಗಳಿದ್ರೆ ನಮ್ಮ ಮಲ್ಲಮ್ಮನ ಹತ್ರ ಬಂದು ಕಲೀರಿ. ಅಯ್ಯೋ ಹಂಗೆ ಅವ್ರು ಅವ್ರಂಗೆ ನಾವು ಏನ್ ಗೊತ್ತಾ, ಗಟ್ಟಿಗಿತ್ತಿ ಅಂದಿದ್ದು ಅದೇ ಕಾರಣಕ್ಕೆ. ಯಾಕೆ ಅಂತಂದ್ರೆ ಹೊಲದಲ್ಲಿ ಕಷ್ಟ ನೋಡಿದ ಕೈಗಳಿರುತ್ತಲ್ಲ, ಹೌದ್ರಿ, ಅದಕ್ಕೆ ಎಂತದ್ ಸಿಕ್ಕಿದ್ರು ಎಂತ ಸಿರಿತನ ಸಿಕ್ಕಿದ್ರು ಅದು ಒಂದ್ ಒಳ್ಳೆ ರೀತಿನಲ್ಲೇ ಬೆಳವಣಿಗೆ ಆಗತ್ತೆ ಅಲ್ವಾ? ಮಲ್ಲಮ್ಮ ಅವರು ಕಷ್ಟ ಬಿದ್ದಿದ್ದಾರೆ, ಇಲ್ಲಿವರೆಗೂ ಬಂದಿದ್ದಾರೆ ಮಲ್ಲಮ್ಮ. ಆಕ್ಚುಲಿ ಬೆಂಗಳೂರಿಗೆ ಬರೋ ಕಾರಣ ಏನು ಮಲ್ಲಮ್ಮ? ಕಾರಣ ಸಾಲ ಅದು ಹೇಳ್ರಿ. ನಮ್ಮ ಮಗನ ಮದುವೆ ಆಯ್ತು, ಸ್ವಲ್ಪ ಮನೆ ಕಟ್ಟಿದೇವಲ್ಲ, ಅವು 2 ಒಟ್ಟಿಗೆ ಆಯ್ತಲ್ಲ, ಸ್ವಲ್ಪ ಸಾಲ ಆಯ್ತು. ಸಾಲ ತೀರ್ಸಕ್ ಬಂದೇವ್ರಿ. ನಮ್ ದೇವ್ರಂತ ಮೇಡಮ್ ಅವ್ರು ಸಿಕ್ಕರು, ದೇವ್ರಂತ ಲಕ್ಷ್ಮೀ ಸರ್ ಸಿಕ್ಕರು. ನಮ್ ಜೀವನ ಪಾವನ ಆಯ್ತು ನೋಡ್ರಿ ಇವ್ರ ಹತ್ರ ಬಂದು. ಇದು ನಮ್ ಮೇಡಮ್ ಅವ್ರದ ಬಿಲ್ಡಿಂಗ್. ಪಲ್ಲವಿ ಮೇಡಮ್ ರೀ. ಇಲ್ಲೊಂದು ಅಲ್ಲೊಂದು 2, ಅವ್ರು ಇದ್ದೊಂದು 3. ಮಲ್ಲಮ್ಮ ಅವ್ರಿಗೆ ಹಳ್ಳಿ ಜೀವನ ಇಷ್ಟನಾ ಬೆಂಗಳೂರು ಜೀವನ ಇಷ್ಟ ಆಗ್ಬಿಟ್ಟಿದ್ಯಾ? ಚುಣಿ ಫಸ್ಟಿಗೆ ಬಂದಾಗ ನಮ್ಗೆ ಹಳ್ಳಿದ ಇಷ್ಟ ಆಗಿತ್ತು. ಇದು ಕಷ್ಟ ನೋಡಿ, ಬಿಲ್ಡಿಂಗ್ ಕಲ್ಲೆತ್ತದು ಮಣ್ಣೆತ್ತದು ಇದು ಮಾಡಿದ್ದಿಲ್ಲ ಅಂತ ಸಿಮ್ಟ ಕೊಡೋದು, ಅವ್ರು ಏನ್ ಬೇಡಿದ್ ಕೊಡೋದು. ಅವ್ರು ಒಂದ್ ಬಿಡನ ಒಂದ್ ಕೇಳೋರು, ಒಂದ್ ಬಿಡನಾಗ ಒಂದ್ ಕೇಳೋರು. ಒಂದ್ ಥೋಡೆ ದಿನ ಅಡ್ಜಸ್ಟ್ ಆಗ್ಲಿಲ್ಲ, ಸುಮ್ಮಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ದೇವು. ಇವರು ನಮ್ಮ ಓನರ್ನು ಏನಂತಿದ್ರು, ಸ್ವಲ್ಪ ಕೂತ್ರ ನಿಂತರ ಸ್ವಲ್ಪ ಲೇಟಾಗಿ ಹೋದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂತಿದ್ರಿ. ಅವ್ರು ಬರೋಣ ನಾವ್ ಎದ್ರೂ ನಕ್ಕೊತ್ತ ಕುಂದ್ರ ಮಲ್ಲಮ್ಮನವ್ರು ನಾವ್ ಸರ್ ತೆಗಿ ಎದ್ದು ಮಾಡೋರು. ಅಷ್ಟು ಇಟ್ಟು ಮಾಡ್ಕಂಗನ ಮತ್ತೊಂದ್ ತಿಂಗಳು ಆಗಟಿಗೆ ಮತ್ತೆ ರೂಢಿ ಬಿತ್ರಿ ಮಾಡಾಕಿರ್ತೇವೆ ಹಂಗೆ. ಮಲ್ಲಮ್ಮ ಅವ್ರಿಗೆ ಊರ್ ಕಡೆ ಯಾವ ಊಟ ಇಷ್ಟ, ಅಥವಾ ಯಾವ ಊಟ ತುಂಬಾ ಚೆನ್ನಾಗಿ ಸಖತ್ತಾಗಿ ಮಾಡ್ತಾರೆ? ನಾವ್ರೆ ನಮ್ ಕಡೆ ಮಾಡೋದು ಜೋಳದ ರೊಟ್ಟಿ, ಇಂಥವು ಕಾಯಿ ಪಲ್ಯ ತರಕಾರಿ. ಅಂದ್ರೆ ಹೊಲದಲ್ಲಿ ಕಿರ್ಸನ್ ಪಲ್ಯ ಅಂತ ಸಿಗ್ತಾರೆ, ಸಣ್ಣ ಎಲಿದು ಅದು ಇಷ್ಟ. ನೋಡಿ ನಮ್ ಕಡೆ ನಮ್ಗೆ ಬೆಂಗಳೂರಿನವ್ರಿಗೆ ಹೈಬ್ರಿಡ್ ತಳಿಗಳು ನಮಗೆ ಏನು ಗೊತ್ತೇ ಇಲ್ಲ. ಇಲ್ಲಿನ ಅದಲ್ಲ ಸಣ್ಣ ಎಲಿತಿರ್ತದ ನೋಡ್ರಿ ಪಲ್ಯ ಅಂತ, ಅದು ರೊಟ್ಟಿಯಲ್ಲಿ ಹೊಲಂತಂದು ಮಾಡ್ಕೊಂಡು ತಿಂದ್ರ. ಅಂದ್ರೆ ಹೊಲದಾಗ ಇಷ್ಟಿಷ್ಟ ಅಂತ ಖರ್ಚಿಗೆ ಅಂತ ಬೀಳ್ತಾವ್ರಿ. ಗೊತ್ತಾರೆ ನಿಮ್ಗ? ಗೊತ್ತಿಲ್ಲ ಅದಕ್ಕೆ ನಾನು ಅಂತ ಇದ್ದೀನಿ. ಗೊತ್ತಿಲ್ಲ ಅಂದ್ರೆ ಬೈತೀರಾ ಅಂತ ಅಂದೆ. ಈ ಕಡೆ ಇಲ್ಲ ರೀ ಅವು. ಹೌದು, ಈ ಕಡೆ ಇಲ್ಲ, ಈ ಕಡೆ ಸಿಗಲ್ಲ. ಅಂದ್ರೆ ನಮ್ಮೂರ್ ಕಡೆ 2 ಸಲ ತಂದು ಉಂಡಿವ್ರಿ ಇಲ್ಲಿ. ನನ್ಗೆ ಏನು ಧಾರವಾಡ ಸೈಡು ಎಣ್ಗಾಯಿ ಪಲ್ಯ ಕೊಟ್ಟು ರಾಗಿ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಮಲ್ಲಮ್ಮ. ನಿಮ್ ಕಡೆ ಕಡಕ್ ರೊಟ್ಟಿ, ಕಟ್ಟಿ ರೊಟ್ಟಿ, ನಿಮ್ಗೆ ಪಲ್ಯಗಳು ಜಾಸ್ತಿ ಅಲ್ವಾ? ಪಲ್ಯಗಳು ಜಾಸ್ತಿ. ಸೊ ಏನ್ ಇಷ್ಟ ನಿಮ್ ಕಡೆ ಊಟದಲ್ಲಿ ಸಖತ್ ಇಷ್ಟವಾದ್ದೇನು? ಸಖತ್ ಇಷ್ಟವಾದಂದ್ರ
ಚೆನ್ನಾಗಿ ಪುಂಡೆ ಪಲ್ಯ, ಹಿಂಡಿ, ಶೇಂಗದ ಹಿಂಡಿ, ಅದ್ರಾಗ ಜೋಳದ ರೊಟ್ಟಿ, ಬಿಸಿ ರೊಟ್ಟಿ ಅಂದ್ರೆ ತುಂಬಾ ಚೆನ್ನಾಗಿ. ಅದು ಹುಳಿ ಹುಳಿ ಇರ್ತಲ್ಲ ಪುಂಡೆ ಪಲ್ಯ. ಹೌದು. ಬಾಯಲ್ಲಿ ನೀರು ಬರ್ತದ. ನಂಗೂ ಯಾಕೋ ತುಪ್ಪ ಹಾಕೊಂಡು ತಿನ್ಬೇಕು ಅಂತ ನನಗೂ ಅನ್ನಿಸ್ತಿದೆ ಮುಲ್ಲಮ್ಮವ್ರು ಹೇಳಾದ್ಮೇಲೆ. ಚೆನ್ನಾಗಿ ಅದ್ರಿ. ನಮ್ಮ ಕಡೆ ಪುಂಡೆ ಪಲ್ಯ ಚೆನ್ನಾಗಿ ಆತ. ಮಲ್ಲಮ್ಮವ್ರು ಅಲ್ಲೆಲ್ಲ ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸು ಏನಾದ್ರು ಇತ್ತ ಊರಲ್ಲಿ ಅಥವಾ ಅವಾಗ ಮೊದಲು ಇದ್ದಿಲ್ರಿ, ಈಗೀಗ ಸ್ವಸ್ಥರ ಬಂದಿನ ತಗೊಂಡಾರ ಗ್ಯಾಸ್ ಒಲೆ ಅಡಿಗೆ. ನಾವು ಒಲೆ ಮೇಲೆ ಭಾಳ ಮಾಡ್ತೀರಿ. ನಾನು ಗ್ಯಾಸಿನ ಮ್ಯಾಗಿಂದ ರುಚಿ ಆಗಲ್ಲ ಅಂತ. ಹೌದು. ಅನ್ನ ಒಲೆ ಮೇಲೆ ಮಾಡಿ ಕಿಚನ್ ಮೇಲೆ ಇಳಿಸಿದ್ರೆ ಎಷ್ಟು ಚಂದ ಆಳತ್ತದ. ಅದು ಗ್ಯಾಸಿನ ಮ್ಯಾಗಿಂದ ಅಳಿಸಿ ಹೋಗ್ಬಿಡ್ತದ ನಮ್ಗಂತ್ರ. ಹೌದು, ಜಾಸ್ತಿ ಹೊತ್ತಿರಲ್ಲ ಇರಲ್ಲ ಅದು. ನೈಟ್ ಸಂಜೆ ಮಾಡ್ಬಿಟ್ರೆ ಬೆಳಿಗ್ಗೆ ಅಳಿಸಿ ಹೋಗ್ಬಿಡ್ತದ. ಇದನ್ನ ಒಲೆ ಮ್ಯಾಗ ಮಾಡಿ ಕಿಚನ್ ಮೇಲೆ ಇಟ್ರೆ ಮರ್ದಿನೂ ಏನೂ ಆಗಲ್ಲ ಅದು. ಹೌದು.